ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ಹಪ್ಪಳ ಥರ ಕಾಣಿಸ್ತಾ ಇದೆ, ಯಾವುದ್ರ ಹಪ್ಪಳ ಅಂತ ಯೋಚನೆ ಮಾಡಿದ್ರೆ ಸಬ್ಬಕ್ಕಿ ಹಪ್ಪಳ ರೀ. ಭಾಳ ಸುಲಭವಾಗಿ ಮಾಡ್ಕೊಳ್ಬೋದು, ಬಿಸಿಲಿನ ಅವಶ್ಯಕತೆಯೇ ಇಲ್ಲ, ನೀವು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು, ಅಷ್ಟು ಸುಲಭವಾಗಿರುತ್ತೆ. ಹಾಗೆ ನೆರಳಿನಲ್ಲೇ ಮನೆಯ ಒಳಗಡೆನೇ ಒಣಗಿಸ್ಕೋಬೋದು. ಹಪ್ಪಳ ಮಾಡೋದಕ್ಕೆ ನಾನು 1 ಕಪ್ಪು ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ. 1 ಕಪ್ಪಿಂದ ಬೇಜಾನ್ ಹಪ್ಪಳ ಮಾಡ್ಕೋಬೋದು. ಒಂದು 40-50 ಹಪ್ಪಳ ಆಗುತ್ತೆ. ನೀವು ಹಾಕೋ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು 2ರಿಂದ 3 ಸರಿ ತೊಳ್ಕೊಂಡು ಬಂದು ನೆನೆ ಹಾಕಿದ್ದೀನಿ. ಇದನ್ನು 4 ಗಂಟೆಗಳ ಕಾಲ ನೆನೆ ಹಾಕ್ಕೊಳ್ಬೇಕು. 4 ಗಂಟೆ ಆಗಿದೆ ನೋಡಿ, ಚೆನ್ನಾಗಿ ನೆಂದಿದೆ. ಈಗ ಅಂದ್ರೇ ಸ್ಮ್ಯಾಶ್ ಆಗುತ್ತೆ, ಅಷ್ಟು ಚೆನ್ನಾಗಿ ನೆಂದಿದೆ ನೋಡಿ. ಈಗ ಇದರ ನೀರೆಲ್ಲ ಬಸ್ಕೊಂಡು ಇಟ್ಕೊಳ್ಳೋಣ. ನೀರು ಸ್ವಲ್ಪ ಪ್ರಮಾಣದಲ್ಲಿ ಇರಲಿ, ಪೂರ್ತಿ ಬಸಿಯೋ ಅವಶ್ಯಕತೆ ಇಲ್ಲ. ಇನ್ನೊಂದು ಕಡೆ ನಾನು 1 ಕಪ್ ಸಬ್ಬಕ್ಕಿಗೆ 4 ಕಪ್ ನೀರನ್ನು ಹಾಕಿಟ್ಕೊಂಡಿದ್ದೀನಿ. 1/4 ಸ್ಪೂನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಅಡುಗೆ ಸೋಡವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಬಿಡ್ಬೋದು, ತೊಂದರೆ ಏನಿಲ್ಲ ಹಾಕಲಿಲ್ಲ ಅಂತ ಅಂದ್ರೂ. ಅರ್ಧ ಚಮಚದಷ್ಟು ಮೆಣಸಿನ ಕಾಳನ್ನು ತರಿಯಾಗಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಖಾರವಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತಲ್ವ, ಅದಕ್ಕಾಗಿ 2 ಚಮಚ ಗುಂಟೂರು ಒಣಮೆಣಸಿನ್ಕಾಯನ್ನು ತರಿಯಾಗಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆಗಳನ್ನೆಲ್ಲ ಹಾಕಿದ್ರೆ ಮಾತ್ರ ಹಪ್ಪಳ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬಿಳಿ ಹಪ್ಪಳ ಮಾಡಿಕೊಂಡ್ರೆ ಅದರೊಳಗೆ ರುಚಿ ಇರಲ್ಲ, ಏನೂ ಇರಲ್ಲ. ಈಗ ನೀರು ಚೆನ್ನಾಗಿ ಕಾದಿದೆ ನೋಡಿ. ಈಗ ನಾವು ಸಬ್ಬಕ್ಕಿ ನೆನೆಸಿಟ್ಕೊಂಡು ಬಸ್ಕೊಂಡಿದ್ವಲ್ಲ, ಅದರಲ್ಲೇ ಸ್ವಲ್ಪ ನೀರಿದೆ, ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈ ಪಾತ್ರೆಗೆ. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಬೇಯೋದಕ್ಕೆ ಬಿಟ್ಕೊಳ್ಳೋಣ. ಕೈ ಆಡಿಸ್ತಾನೇ ಇರಬೇಕು, ಕೈ ಬಿಟ್ಬಿಟ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಈ ಕಾಳುಗಳೆಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೀರಿನ ಪ್ರಮಾಣ ಹೆಚ್ಚಾದರೆ ತೆಳ್ಳಗಾಗೋಗ್ಬಿಡುತ್ತೆ, ಆಮೇಲೆ ಹಪ್ಪಳ ಹಾಕೋದಕ್ಕೆ ಆಗಲ್ಲ. ಕರೆಕ್ಟ್ ಪ್ರಮಾಣ ಅಂತ ಅಂದರೆ 1 ಕಪ್ಪಿಗೆ 4 ಕಪ್ ನೀರನ್ನು ಹಾಕ್ಕೊಳ್ಳೋದು ನೋಡಿ. ಈಗ ಗಟ್ಟಿಯಾಗಿದೆ ಇದು. ಸಬ್ಬಕ್ಕಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ನೋಡಿ. ಒಂದು 20 ನಿಮಿಷ ನಾನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಕುದಿಸ್ಕೊಂಡಿದ್ದೀನಿ ನೋಡಿ. ಈಗ ಪೂರ್ತಿ ಟ್ರಾನ್ಸ್ಪರೆಂಟ್ ಆಗಿದೆ. ಈಗ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ ಈಗ ತಣ್ಣಗಾಗಿದೆ ಅಂದರೆ ಸಂಪೂರ್ಣವಾಗಿ ತಣ್ಣಗಾಗಿಲ್ಲ, ಉಗುರು ಬೆಚ್ಚಗಿದೆ. ಈಗ ಕ್ಲೀನಾಗಿರೋ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೋ ಅಥವಾ ಕಾಟನ್ ಬಟ್ಟೆ ಮೇಲೋ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕಾಟನ್ ಬಟ್ಟೆಗಾದರೆ ಸ್ವಲ್ಪ ನೆನೆಸ್ಬಿಟ್ಟು ಗಟ್ಟಿಯಾಗಿ ಹಿಂಡ್ಬಿಟ್ಟು ಒದ್ದೆ ಆಗಿರಬೇಕಷ್ಟೇ ಅದು, ಆ ಬಟ್ಟೆ ಮೇಲೆ ಹಾಕ್ಕೊಳ್ಳಿ. ನಾನಿಲ್ಲಿ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡು ಇದನ್ನು ಜಾಸ್ತಿ ಹರಡೋ ಅವಶ್ಯಕತೆ ಇರಲ್ಲ, ಅದೇ ಹರಡ್ಕೊಳ್ಳುತ್ತೆ ನೋಡಿ. ಈ ಥರ ಸ್ವಲ್ಪ ಹಾಕ್ಕೊಂಡು ಹೋಗ್ತಾ ಇರಬೇಕು. ಹಪ್ಪಳ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಬಿಳಿ ಹಪ್ಪಳಕ್ಕಿಂತ ಈ ಥರ ಮಸಾಲೆ ಹಪ್ಪಳ ಸೂಪರಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೀವು. ಹಾಗೆ ನಾನು ಎಲ್ಲ ರೆಸಿಪಿಗಳನ್ನ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡಿ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ ರಾತ್ರಿ ಎಲ್ಲ ಕೆಳಗಡೆ ಬಿಟ್ಟು ನಂತರ ಇನ್ನೊಂದು ದಿನ ನಾನು ಡೈನಿಂಗ್ ಟೇಬಲ್ ಮೇಲೆ ಹಾಕ್ಕೊಂಡಿದ್ದೀನಿ. ಇದು 3ನೇ ದಿನ ಒಳಗಡೆನೇ ಒಣಗಿಸ್ಕೊಂಡಿದ್ದೀನಿ, ಮನೆ ಒಳಗಡೆನೆ. ಬಿಸಿಲಿಗೆ ಸ್ವಲ್ಪನೂ ಹಾಕಿಲ್ಲ ನಾನು. ಬಿಸಿಲಿಗೆ ಹಾಕಿದ್ರೆ ಕ್ರ್ಯಾಕ್ ಬಂದುಬಿಡತ್ತೆ, ಮಧ್ಯೆ ಸೀಲ್ ಬಂದು ಪುಡಿ ಆಗಿಬಿಡತ್ತೆ. ಹಾಗಾಗಿ ನೋಡಿ ಈಗ ಚೆನ್ನಾಗಿ ಒಣಗಿದೆ. ಇದು 3ನೇ ದಿನಕ್ಕೆ ಚೆನ್ನಾಗಿ ಒಣಗಿದೆ. ಈಗ ಶೀಟ್ ಮೇಲಿಂದನೇ ಸುಲಭವಾಗಿ ಬರುತ್ತೆ ನೋಡಿ, ಎಷ್ಟು ಸುಲಭವಾಗಿ ತೆಗಿತಾ ಇದ್ದೀನಿ ಅಂತ ಅಂದು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಬಂತು ಅಂತ ಅಂದು. ಇನ್ನು ಒದ್ದೆ ಬಟ್ಟೆ ಮಾಡಿ ಅದರ ಮೇಲೆ ಹಾಕಿದ್ರೆ ಇನ್ನೂ ಸುಲಭವಾಗಿ ಬರುತ್ತೆ. ಉಪ್ಪಿನ ಪ್ರಮಾಣ ನೋಡಿ ಹಾಕ್ಕೊಳ್ಬೇಕು ನೀವು. ಇದರಲ್ಲಿ ಸ್ವಲ್ಪ ಜಾಸ್ತಿ ಹಾಕಿದ್ರೂ ನಾವು ಹಪ್ಪಳ ಕರೆದಾಗ ತುಂಬ ಜಾಸ್ತಿ ಅನಿಸುತ್ತೆ. ಹಾಗಾಗಿ ನಾನು ಇಷ್ಟಕ್ಕೆ 3/4 ಚಮಚ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. 3/4 ಚಮಚ ಟೀ ಸ್ಪೂನ್ನಲ್ಲಿ, ಟೇಬಲ್ ಸ್ಪೂನಲ್ಲ ಟೀ ಸ್ಪೂನಲ್ಲಿ ಹಾಕ್ಕೊಂಡಿರೋದು.
ನೋಡಿ ಈಗ ಸಂಪೂರ್ಣವಾಗಿ ಒಣಗಿದೆ. ಪ್ಲೇಟಿಗೆ ಹಾಕಿ ಈಗ ಬಿಸಿಲಿಗೆ ಇಟ್ಟರೆ ಆಯಿತು. ನೋಡಿ ಸಂಪೂರ್ಣವಾಗಿ ಒಣಗಿದೆ. ಈಗ ಎಣ್ಣೆಲಿ ಕರೆದು ನೋಡೋಣ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡಿ. ನಿಮಗೆಲ್ಲ ಖಂಡಿತವಾಗ್ಲೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಪೋರ್ಟ್ ಮಾಡಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ನೋಡಿ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಿದ್ರೆ ಸಾಕು, ಹರಳ್ಕೊಳುತ್ತೆ ಹಪ್ಪಳ. ಹೆಚ್ಚು ಎಣ್ಣೆ ಬಿಸಿಯಾಗೋ ಅವಶ್ಯಕತೆಯೂ ಇಲ್ಲ ಇದು. ಹಾಗೆ ಎಣ್ಣೆ ಕೂಡ ಹೀರ್ಕೊಳ್ಳೋದಿಲ್ಲ ತುಂಬ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಬೋದು ಸಬ್ಬಕ್ಕಿ ಹಪ್ಪಳ ಅಂತ. ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.